ಸಮಾನಂತ ಗುರು ಹಿರಿಯರಿ ಹಾಗೂ ಸ್ನೇಹಿತರೆ, ನಾವು ಹಾರ್ಟ್ ರಿಲೇಟೆಡ್ ಒಂದು ಕಿರುಚಿತ್ರ ಮಾಡ್ತಾ ಇದ್ದೀವಿ. ಅದರ ಶೀರ್ಷಿಕೆ ಸೇವ್ ದ ಹಾರ್ಟ್ ಸೇವ್ ದ ಲೈಫ್. ಈ ಕಿರುಚಿತ್ರ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ರೀಸೆಂಟಾಗಿ ನಮ್ಮ ಹಾಸ್ಪಿಟಲಲ್ಲಿ ಒಂದು ಸಡನ್ ಕಾರ್ಡಿಯಾಕ್ ಡೆತ್ ಆಯಿತು. ಮತ್ತು ನಮ್ಮ ರಿಲೇಟಿವಲ್ಲಿ ರೀಸೆಂಟಾಗಿ ಒಂದು ಇದೇ ಥರ ಇನ್ಸಿಡೆಂಟ್ ಆಗಿದೆ. ಆದ್ದರಿಂದ ಇದು ಜನರಿಗೆ ಒಂದು ಅವೇರ್ನೆಸ್ ಟೈಪ್ ಆಗಲಿ, ಏನೇನು ಸಿಂಟಮ್ಸ್ ಇರ್ತಾವೆ, ಏನೇನು ಅದರಿಂದ ಏನೇನು ಮಾಡಬೇಕು ಅಥವಾ ಅದು ಸಿಂಟಮ್ಸ್ ಇದ್ದರೆ ಏನು ಮಾಡಬೇಕು ಅನ್ನೋ ಇದರಿಂದ ಒಂದು ಕಿರುಚಿತ್ರ ಮಾಡ್ತಾಯಿದ್ದೆ. ಏನಾಗುತ್ತೆ ಸರ್? ಇಲ್ಲಿ ಬಂದು ನೋಡಿದ್ರೆ ಸರ್, ಮತ್ತು ಈ ಅಡ್ಡಿ ಫುಲ್ ಜುಮ್ ಅದು ಸರ್, ಫುಲ್ ಜುಮ್ ಅದ್ರಿ. ಯಾವಾಗ ಇದು 2 ದಿನ ಆಯ್ತು ಸರ್. ಭಾಳ ನೋವು ಸರ್, ನೀರು ಬಂದಂಗೆ ಆಗೋದು ಸರ್, ಬೋರ್ ಬಿಟ್ಟಂಗೆ ಆಗ್ತದೆ ಸರ್. ಸುತ್ತ ಕರೆಕ್ಟ್ ತೊಗೊಂಡು ಬೆನ್ನಾಗ ಬ್ಯಾನ್ ಆಗ್ತೇನೆ ಸರ್, ಭಾಳ ನೋವು ಸರ್. ಬಿ ಪಿ ಶುಗರ್ಗಳು ಯಾವ ತಗೋದ್ರಿ? ಯಾವ ತೊಗೊಳ್ಳಿ ಸರ್, ಬಿ ಪಿ ಶುಗರ್ ತೊಗೊಳ್ರಿ, ಬರೀ ತ್ರಾಸ ಭಾಳ ಸರ್. ಪೂರ್ಣ ಎಷ್ಟು ದಿನ ಆಯ್ತು? 2 ದಿನ ಆಯ್ತು ಸರ್. ಮೊದಲು ಯಾವ ದಿನ ಆಗ್ಯಾರೇನ್ರಿ? ಯಾವುದು ಇದೆ ಫಸ್ಟ್ ಸರ್? ಇದೇ ಫಸ್ಟ್ ಟೈಮ್ ಆಗ್ಯಾರ. ಆಯ್ತು, ಒಂದು ECG ಮಾಡಿ ನೋಡೋಣ್ರಿ. ಬಸ್ಸು ECG ಮಾಡ್ರಿ. ಅವ್ರ ರಿಲೇಟಿವ್ ಕ್ಲಾಸ್ ಮುಂದೆ ಏನು ಹಾಗಾಗ್ರಿ, ಈ ಒಂದು ECG ಮಾಡಕ್ಕೆ ಹೇಳಿದ್ರಿ. ಆ ECGನಾಗ ಏನು ಬರ್ತದೆ ನೋಡೋಣ್ರಿ. ಈ ಸ್ವಲ್ಪ ಯಾಕೋ ಹಾರ್ಟ್ ಅಟ್ಯಾಕ್ ಸಿಂಟಮ್ಸ್ ಟೈಪ್ ಅದಾವ್ರಿ. ಯಾಕಂದ್ರೆ ಕಟ್ನೀರು ಬಸಿ ಅದು, ಕೈ ಜೂಮ್ ಹಿಡಿಯೋದು, ಎದಿರು ಸ್ವಲ್ಪ ಪ್ರಾಪರ್ ಹಾರ್ಟ್ ಅಟ್ಯಾಕ್ ಸಿಂಟಮ್ಸ್ ಅದಾವ ನೋಡಂಗ. ಅದ್ರೊಳಗೆ ಏನು ಬಸ್ ಏನು ಗಾಬರಿ ಆಗಬೇಡ್ರಿ. ಸ್ವಲ್ಪ ECGನ ಸ್ವಲ್ಪ ದೋಷ ಹೊಂಟದ್ರಿ, ಹಾರ್ಟ್ ಅಟ್ಯಾಕ್ ಟೈಪ್. ಈಗ ಬಸ್ಸು ಗುಳಿಗೆ ಕೊಡ್ತೀವ್ರಿ. ಆ ಗುಳಿಗೆ ಹಾಕ್ರಿ ಇಮಿಡಿಯೇಟ್. ಆ ಗುಳಿಗೆ ಹಾಕ್ರಿ. ನಾ ಮತ್ತೆ ಆ ಗುಳಿಗೆ ತೊಗೊಂಡು ಹಾಗೆ ಆಂಬುಲೆನ್ಸ್ ಒಂದು ಸರ್ತಿ ಅವ್ರಿಗೆ ಟುಡಿ ಎಕೋ ಮಾಡಿಸ್ಕೊಂಡ್ಬರ್ಬೇಕ್ರಿ. ಅದು ಅದ್ರೊಳಗೆ ಏನು ಬರ್ತದೆ ಮುಂದಿನ ಡಿಸೈಡ್ ಮಾಡಕ್ಕೆ ಬರ್ತದೆ. ಟುಡಿ ಎಕೋ ಹಾರ್ಟ್ ಅಥವಾ ಚೆಸ್ಟ್ ಪೇನ್ ಬಂದಾಗ ನೀವು ಏನೇನು ಮಾಡ್ಬೇಕಂದ್ರೆ, ಯಾವ ರೀತಿ ಸಿಂಟಮ್ಸ್ ಬರ್ತಾವ ಅಂತಂದ್ರೆ, ಎದೆ ಒತ್ತೆ ಹಿಡ್ಕೊಳ್ಳೋದು, ಆಮೇಲೆ ಎಡಗೈ ಜಿಮ್ ಬರೋದು, ಬೆನ್ನಾಗ ನುಸೋದು, ದಮ್ ದಮ್ ಬಂದಾಗ ಆಗೋದು, ಕಟ್ನೀರು ಬರೋದು, ಇಂಥವೆಲ್ಲ ಏನೇ ಸಿಂಟಮ್ಸ್ ಕಂಡು ಅಂದ್ರೆ ಬರೀ ಪಿತ್ತಿನಿಂದ ಆಗ್ತದೆ ಅಂತೇಳಿ ಮನೆಯಾಗ ಕುತ್ಕೊಳ್ಳೋ ಬದಲು ಇಮಿಡಿಯೇಟ್ ಒಂದು ಸಿಂಪಲ್ ಬೇಸಿಕ್ ECG ಮಾಡಿಸಿದ್ರೆ ಅದ್ರ ಸಿಂಟಮ್ಸ್ ನಿಮ್ಗೆ ಕಾಣಿಸಿದ್ರೆ ಹೇಗೆ ಬರ್ಬೇಕಂತ ಇವಾಗ ನೋಡಿದ್ವಿ. ಹಾಸ್ಪಿಟ್ಲಿಗೆ ಬರಬೇಕು, ಮುಂದೆ ಏನು ಮಾಡ್ಬೇಕಂತೆಲ್ಲ ಗೊತ್ತಾಯಿತು. ಇವಾಗ ಹಾರ್ಟ್ ಅಟ್ಯಾಕ್ ಹೇಗೆ ತಡೆಗಟ್ಟುವುದು ಅನ್ನೋದು ಹೇಳ್ತೀವಿ ನಾವು. BP ಶುಗರ್ ರೆಗ್ಯುಲರ್ ಚೆಕಪ್ ಮಾಡ್ಕೋತಾ ಇರಬೇಕು. ಹಾಗೆ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ವಾಕಿಂಗ್, ಸ್ವಿಮ್ಮಿಂಗ್ ಎಷ್ಟೊತ್ತವರೆಗೂ ಮಾಡ್ಬೋದು? ಆಲ್ಮೋಸ್ಟ್ 1 ಅವರ್, ಮಿನಿಮಮ್ 1 ಅವರ್ ತನಕ ಮಾಡಿದ್ರೆ ಇದನ್ನು ತಡೆಗಟ್ಟಬಹುದು. ಎರಡನೇ ಕಾರಣ ಅಂದರೆ ಮೇನ್ಲಿ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್ ಅಂತೇವೆ. ಅದರ ಅರ್ಥ ಪದೇ ಪದೇ ಅದು ಸೇಮ್ ಎಣ್ಣೆಯಲ್ಲಿ ಕರೆದಿದ್ದ ವಸ್ತುವನ್ನು ಸೇವಿಸೋದು. ಉದಾಹರಣೆಗೆ ಸಮೋಸ ಆಗಲಿ, ನಮ್ಮ ಕಚೋರಿಗಳು ಆಗಲಿ, ಅಥವಾ ಯಾವುದೇ ಥರದ ಚಿಪ್ಸ್ ಆಗಲಿ, ಚಾಕ್ಲೇಟ್ಸ್ ಆಗಲಿ. ಸ್ಪೆಷಲಿ ಟೀನೇಜ್ ಮಕ್ಕಳು ಇವು ಅವಾಯ್ಡ್ ಮಾಡಬೇಕಾಗುತ್ತದೆ. ಹಾರ್ಟ್ ಅಟ್ಯಾಕ್ ತಡೆಗಟ್ಟೋದಕ್ಕೆ ಮೇನ್ ಸೈಕಾಲಜಿಕಲಿ ಫ್ಯಾಕ್ಟರ್ ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಮೈಂಡ್ ಕೂಲ್ ಇರಬೇಕು. ತಲೆ ಕೂಲ್ ಇದ್ರೆ ತೆಳಗೆ ಹಾರ್ಟ್ ಕೂಲ್ ಇರ್ತದೆ. ಸೊ ಅನ್ನೆಸೆಸರಿ ಹೆಂಗರ್, ಸಿಟ್ಟು, ದುಃಖ, ಸುಮ್ಮನೆ ಅನ್ನೆಸೆಸರಿ, ಅನ್ವಾಂಟೆಡ್, ಅನ್ಸೋಷಿಯಲ್ ಅಂಥದ್ದೆಲ್ಲ ಇರೋದ್ರಿಂದ ನಮ್ಮ ಶರೀರದೊಳಗೆ ಅನ್ನೆಸೆಸರಿ ಹಾರ್ಮೋನ್ ಕ್ರಿಯೇಟ್ ಆಗಿ ಇಂಡೈರೆಕ್ಟ್ಲಿ ಹಾರ್ಟ್ ಮೇಲೆ ಇಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಬೇಗ ಬರೋಂತೆ ಆಗ್ತದೆ. ಸೊ ಆದಷ್ಟು ಮೈಂಡ್ ಕೂಲ್ ಇಟ್ಕೊಂಡು ಇರೋ ಬಿಸ್ನೆಸ್ ಮಾಡ್ಕೊಂಡು ಹೋದ್ರೆ ಅಥವಾ ನಿಮ್ಮ ಡೈಲಿ ರೂಟೀನ್ ನಿಮ್ಮ ಕೆಲಸ ಮಾಡ್ಕೊತ ಹೋದರೆ ಹಾರ್ಟ್ ಅಟ್ಯಾಕನ್ನು ತಡೆಗಟ್ಟಬಹುದು. ಮತ್ತು ಹೃದಯ ಸಂಬಂಧಿಸಿದ ಕಾಯಿಲೆಗಳ ಹೆಚ್ಚಿಸುವಲ್ಲಿ ತುಂಬ ಕೆಲವೊಂದು ದುಶ್ಚಟಗಳು ತುಂಬ ಪರಿಣಾಮ ಬೀರುತ್ತೆ. ವಿಶೇಷವಾಗಿ ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ, ಈ ಥರ ದುಶ್ಚಟಗಳಿಂದ ದೂರ ಇದ್ದಷ್ಟು ಹಾರ್ಟ್ಗೆ ತೊಂದರೆ ಆಗದೆ ತಡೆಯಬಹುದು. ಮತ್ತು ದಿನ 8 ಅವರ್ಸ್ ನಿದ್ದೆ ಆಗಬೇಕು. ಅರ್ಲಿ ಸ್ಲೀಪ್ ಆರ್ ಅರ್ಲಿ ಟು ವೇಕ್ ಅಪ್. All elderly men with history of sudden onset of chest pain, with or without radiating to the left arm, should be thoroughly evaluated at a hospital level of facility with an ECG taken for any kind of chest pain within the past 24 hours, and if needed, physician opinion should be taken without negligence. Save the life!